ಕಾರವಾರದಲ್ಲಿ ಗುಡ್ಡ ಕುಸಿತ ಆದಂತಹ ಪರಿಣಾಮವಾಗಿ ಸುಮಾರು 9 ಮಂದಿ ಜೀವಂತ ಸಮಾಧಿಯಾಗಿದ್ದಾರಾ? ಯಾಕಂತಾರೆ 7 ಮಂದಿ ಅನ್ನುವಂಥದ್ದು ಬಹುತೇಕ ಖಚಿತ ಆಗಿರುವಂತಹ ಸಂಗತಿ. ಈಗ ಅಲ್ಲಿ ಕೆಲವರು ಹೇಳ್ತಾ ಇರೋ ಪ್ರಕಾರವಾಗಿ ಇಲ್ಲ 9 ಮಂದಿ ಅಂತ ಹೇಳ್ತಾ ಇದ್ದಾರೆ. ಆ ಇಬ್ರು ನಾಪತ್ತೆ ಆಗಿದ್ದಾರಂತೆ ಕೂಡ. ಏನಾಗಿರೋದು? LPG ಟ್ಯಾಂಕರ್ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಕಾರವಾರ ತಾಲೂಕಿನ ಶಿರೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಗುಡ್ಡ ಕುಸಿದ ರಭಸಕ್ಕೆ ಗಂಗಾವಳಿ ನದಿಗೆ ಟ್ಯಾಂಕರ್ ಬಿದ್ದುಬಿಟ್ಟಿದೆ. ಚಾಲಕ ಮತ್ತು ಕ್ಲೀನರ್ ಟೀ ಕುಡಿತಾ ಇದ್ದಂತಹ ಸಂದರ್ಭದಲ್ಲಿ ಹೀಗೆ ಗುಡ್ಡ ಕುಸಿತ ಆಗಿದೆ. ಗುಡ್ಡ ಕುಸಿತದ ರಭಸಕ್ಕೆ ನದಿಗೆ ಬಿದ್ದಿದೆ ಗ್ಯಾಸ್ ಟ್ಯಾಂಕರ್. ಟ್ಯಾಂಕರ್ ಚಾಲಕ ಕ್ಲೀನರ್ ಸೇರಿದ ಹಾಗೆ 9 ಜನರ ಮೇಲೆ ಗುಡ್ಡ ಕುಸಿದಿದೆ. ಈಗ ಗುಡ್ಡ ಕುಸಿತ ಆದಂತಹ ಕಾರಣಕ್ಕಾಗಿ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಬಂದ್ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ನೋಡಿ, ಇದೇ ಗುಡ್ಡ ಅಲ್ಲಿ ಕುಸಿದಿರುವಂತದ್ದು. ಯಾವ ಮುನ್ಸೂಚನೆಯೂ ಇರಲಿಲ್ಲ. ಸಮಸ್ಯೆ ಇದ್ದಂತ ರೀತಿಯಾಗಿಯೂ ಕೂಡ ಕಂಡು ಬರ್ತಾ ಇರಲಿಲ್ಲ. ಯಥಾ ಪ್ರಕಾರವಾಗಿ ವೆಹಿಕಲ್ಗಳು ಓಡಾಡ್ತಾ ಇದ್ವು. ಈ ಟೈಮ್ನಲ್ಲಿ ಇದ್ದಕ್ಕಿದ್ದಂತೆ ಗುಡ್ಡ ಕುಸಿದಿದೆ. ಆಗ ಅಲ್ಲೇ ನಿಂತಿದ್ದಂತ ಟ್ಯಾಂಕರ್ ಮೇಲೆನೆ ಈ ಗುಡ್ಡ ಕುಸಿದಿದೆ. ಟ್ಯಾಂಕರ್ಗೆ ಸಂಬಂಧಪಟ್ಟ ಹಾಗಿನ ಚಾಲಕ ಕ್ಲೀನರ್ ಸೇರಿದ ಹಾಗೆ ಸುಮಾರು 7 ಮಂದಿ ಜೀವಂತ ಸಮಾಧಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ.